ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಗುಂಡಿನ ಬೊರೆತ, ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪಾಕ್ ಅಟ್ಟಹಾಸವನ್ನ ಮೆರಿತಾ ಇದೆ. ಪರಮ ಪಾಪಿ ಪಾಕಿಸ್ತಾನದ ದಾಳಿಗೆ ಕಾರಿನ ಗಾಜುಗಳು ಪುಡಿ ಪುಡಿಯಾಗಿದೆ. ನಿನ್ನೆ ರಾತ್ರಿ ಉರಿ ಸೆಕ್ಟರ್ನಲ್ಲಿ ಪಾಪಿ ಪಾಕ್ ದಾಳಿಯನ್ನು ನಡೆಸಿದೆ. ಕಾರ್ನಲ್ಲಿ ಪಾಕ್ ಉಗ್ರರು ಸಿಡಿಸಿದ್ದ ಗುಂಡುಗಳು ಪತ್ತೆಯಾಗಿದೆ. ನೋಡಿ, ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಉಗ್ರರು ಈ ಒಂದು ಪರಿಸ್ಥಿತಿಯನ್ನ ಪ್ರಯೋಜನವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಕೆಲ ಉಗ್ರರು ನುಸುಳಿ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಅದರ ಬುಲೆಟ್ಗಳು ಕೂಡ ಪತ್ತೆ ಆಗಿರುವಂತದ್ದು, ಕಾರಿನ ಗಾಜುಗಳು ಕೂಡ ಪುಡಿ ಪುಡಿ ಆಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಉಗ್ರರಿಗೆ ತಕ್ಕ ಪಾಠವನ್ನ ಭಾರತೀಯ ಸೇನೆ ಕೊಡ್ತಲೇ ಬಂದಿದೆ. ಅವರ ನೆಲೆಗಳನ್ನ ಧ್ವಂಸ ಮಾಡಿದೆ, ಅವರ ಫ್ಯಾಮಿಲಿಗಳನ್ನ ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಉಗ್ರರು ಕಣ್ಣೀರ್ ಹಾಕ್ತಾ ಇದ್ದಾರೆ, ನಮ್ಮ ಫ್ಯಾಮಿಲಿ ಹೋದ್ಮೇಲೆ ನಾವ್ಯಾಕೆ ಅನ್ನುವಂಥದ್ದು. ಅದರ ಜೊತೆಯಲ್ಲೂ ಪ್ರತೀಕಾರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಇಂತಹ ಉದ್ವಿಗ್ನ ಸ್ಥಿತಿಯಲ್ಲೂ ಕೂಡ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಉಗ್ರರು ನುಸುಳುವಂತಹ ಪ್ರಯತ್ನ ಮಾಡಿ ಅಲ್ಲಲ್ಲಿ ಅವರು ಕೂಡ ದಾಳಿಯನ್ನ ನಡೆಸಿರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಎಷ್ಟೋ ಜನ ನಾಗರಿಕರು ಸಾವನ್ನಪ್ಪಿದ್ದಾರೆ, ಎಷ್ಟೋ ಜನ ಗಾಯಗೊಂಡಿದ್ದಾರೆ. ಇನ್ನೂ ಕೂಡ ಉಗ್ರರಿಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಭಾರತವನ್ನ ಕೆಣಕುವಂತಹ ಪ್ರಯತ್ನಗಳು ನಡೀತಲೇ ಇದೆ. ಒಂದ್ ಕಡೆ ಪಾಕಿಸ್ತಾನ, ಅಲ್ಲೂ ಕೂಡ ಪಾಕಿಸ್ತಾನ ತನ್ನ ನಾಗರಿಕರಿಗೆ ಅಲ್ಲಿ ಸುರಕ್ಷತೆಯನ್ನ ಕೊಡುವಂತಹ ಸಾಧ್ಯತೆ ಪಾಕಿಸ್ತಾನಕ್ಕೆ ಇಲ್ಲ. ಆದ್ರೂ ಕೂಡ ಯುದ್ಧ ಮಾಡೇ ಬಿಡ್ತೀನಿ ಅನ್ನುವಂತಹ ಒಂದು ಪೌರುಷದ ತೋರಿಸುವ ಮೂಲಕವಾಗಿ ಈಗಾಗಲೇ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ಬಲೂಚಿಸ್ತಾನದಿಂದಲೂ ಕೂಡ ಪಾಕಿಸ್ತಾನಕ್ಕೆ ಅಟ್ಯಾಕ್ ಆಗ್ತಲೇ ಇದೆ, ಇನ್ನೊಂದು ಕಡೆ ಭಾರತ ಕೂಡ ಪ್ರತಿ ದಾಳಿಯನ್ನು ನಡೆಸ್ತಲೇ ಇದೆ. ಇಷ್ಟಿದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಉಗ್ರರನ್ನ ಬೆಳೆಸುವಂತಹ ಪ್ರಯತ್ನ, ಮತ್ತೆ ಮತ್ತೆ ಉಗ್ರರಿಗೆ ನೆಲೆ ಕೊಡುವಂತಹ ಪ್ರಯತ್ನ, ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವಂತಹ ಪ್ರಯತ್ನಗಳು, ಅವರಿಗೆ ಆಹಾರ ವಸತಿ ಇದನ್ನ ಕೊಟ್ಟು ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಬುದ್ಧಿ ಕಲಿಸಬೇಕಾಗಿದೆ. ಈಗಾಗಲೇ ಸಾಕಷ್ಟು ಪ್ರದೇಶಗಳನ್ನ ಕಳ್ಕೊಂಡಿದೆ, ಸಾಕಷ್ಟು ನಷ್ಟದಲ್ಲಿದೆ. ಈಗಾಗಲೇ ಪಾಕಿಸ್ತಾನ ಮುಂಚೆಯಿಂದಲೂ ಕೂಡ ಬೇರೆಯವರ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಬೇರೆ ಬೇರೆ ಒಕ್ಕೂಟಗಳಿಂದ ಬಂದಂತಹ ಹಣದಿಂದ ಅವರು ಬದುಕನ್ನು ನಡೆಸ್ತಾ ಇದ್ರು. ಅಂತಹದಲ್ಲೇ ಉಗ್ರರನ್ನ ಪೋಷಿಸ್ತಾ ಇದ್ದಂತಹ ಪಾಕಿಸ್ತಾನ ಇನ್ನೂ ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ.